ಫೈನಲ್ ವರ್ಡ್ಸ್ ಸರ್. ಭೀಮಾ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ ನಿಮ್ಮ ಒಂದು ಆಡಿಯನ್ಸ್ಗೆ, ನಿಮ್ಮ ಫ್ಯಾನ್ ಬೇಸ್ಗೆ? ಅಯ್ಯೋ ತಂಡವಾಗಿ ಕೆಲಸ ಮಾಡಿದ್ದೀವಿ ಈಗಾಗಲೇ. ಭೀಮಾ ಸಾಂಗ್ಸು ಚರಣ್ ರಾಜ್ ಅವರು ಪ್ರೂವ್ ಮಾಡಿದ್ದಾರೆ. ಇನ್ನು ಕತೆ ಚಿತ್ರಕಥೆ ವಿಚಾರದಲ್ಲಂತೂ ನಾವು ಯಾವುದೇ ಕಾಂಪ್ರಮೈಸ್ ಇಲ್ಲ. ನೇರವಾಗಿ ತುಂಬ ಚೆನ್ನಾಗಿದೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಸೆನ್ಸಾರ್ ಮಂಡಳಿಯವರು ಕೂಡ ಬೆಂತಟ್ಟು ಕಳಿಸಿದ್ದಾರೆ. ಇನ್ನು ಸಂಭಾಷಣೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಚೆನ್ನಾಗಿದೆ. ಸೊ ಇನ್ನು ನಿಮ್ಮ ಮುಂದೆ 9ನೇ ತಾರೀಕು ಇಡ್ತಿದ್ದೀವಿ. ಸೊ ನೀವುಗಳು ಯಾವುದು ಸಿನಿಮಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. 100% ನೀವು ನಿಮ್ಮ ಪ್ರೀತಿನ ಕೊಟ್ಟರೆ ಖಂಡಿತವಾಗ್ಲೂ ಇದು ಇನ್ನೊಂದು ಒಳ್ಳೆ ಚಿತ್ರ ಆಗುತ್ತೆ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಎಕ್ಸ್ಕ್ಲೂಸಿವ್ ಡೈಲಾಗ್ ಹೇಳೋದು, ಸಂಭಾಷಣೆ ಯಾವುದಾದ್ರೂ? ನೀವೇ ಹೇಳ್ಬಿಟ್ರಲ್ಲ, ಅದು ಆಲ್ರೆಡಿ ರಿವೀಲ್ ಆಗಿರೋ ಡೈಲಾಗ್. ಇಲ್ಲ, ಅದು ಒಂದಷ್ಟು ಮಾತುಗಳಿದ್ದಾವೆ. ಆದರೆ ಸಮಾಜ ಒಂದು ಒಳ್ಳೆ ಹೂವಿನ ತೋಟ, ಕೆಲವರು ಅದರ ಬೇರುಗಳಿಗೆ ವಿಷ ಹಾಕ್ತಿದ್ದಾರೆ. ಆ ಥರದವ್ರನ್ನ ಮಟ್ಟ ಹಾಕಬೇಕು ಅನ್ನೋದು ಮಾತುಗಳಿದೆ. ಸೊ ಈ ಥರದಲ್ಲದೆ ಒನ್ಲೈನರ್ಸ್ ತುಂಬ ಚೆನ್ನಾಗಿದ್ದಾವೆ ಸರ್. ಇದು ಕತೆ ಹೇಳ್ತಾರಲ್ಲ ಸರ್ ಡೈರೆಕ್ಟರ್, ಇದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಕತೆ ಹೇಳಿದಾಗ ಡೈಲಾಗ್ಸು ಹಿಂಗೆ ಬರೀಬೇಕು ಅನ್ನೋದು ಕೂತ್ಕೊಳ್ಳೋದ ಅಥವಾ ಹೆಂಗೆ ಸರ್? ಅದು ಹೆಂಗೆ ಶುರು ಆಗುತ್ತೆ ಒಂದು ಸಿನಿಮಾಗೆ ಡೈಲಾಗ್ಸ್ ಬರೆಯೋದಕ್ಕೆ ಅನ್ನೋಂಥದ್ದು ಮೊದಲನೇ ಸ್ಟೆಪ್? ಪಾತ್ರಗಳು ನಾವು ಏನು ನೋಡಿರ್ತೀವಿ ಈಗ, ಆ ಒಂದು ಕಥೆಯಲ್ಲಿ ಎಷ್ಟು ಪಾತ್ರ ಬರುತ್ತೆ ಅಂತ, ಆ ಪಾತ್ರಗಳು ಯಾವ್ಯಾವ ಥರ ಮಾತಾಡ್ತವೆ. ಕೆಲವರು ಶಾರ್ಟ್ ಟೆಂಪರ್ ಇರ್ತಾರೆ, ಕೆಲವರು ತುಂಬ ಮುಗುಮ್ಮಾಗಿ ಮಾತಾಡ್ತಾರೆ, ಇನ್ನೊಬ್ರು ಯಾರೋ ಮೇಸ್ಟ್ರು ಥರ. ಅಂದರೆ ಆ ಪಾತ್ರಗಳನ್ನ ಫಸ್ಟ್ ಅಧ್ಯಯನ ಮಾಡ್ಕೊಳ್ಬೇಕು. ಯಾರು ಎಷ್ಟು ಮಾತಾಡ್ತಾರೆ ಅನ್ನೋದು ಮಾತಾಡಿಕೊಂಡು, ಮತ್ತು ಈಗ 18 ಇಯರ್ಸ್ ಹುಡುಗ ಮಾತಾಡೋ ಮಾತನ್ನ ನಾವು 45 ಇಯರ್ಸ್ ಇವ್ರು ಮಾಡೋಕ್ಕಾಗಲ್ಲ. ಸೊ ಅದೊಂದು ಮೀಟ್ರ್ ತಗೋಬೇಕು. ಅದ್ರದ್ದು ಒಂದು ಸ್ವಲ್ಪ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಸಂಭಾಷಣೆ ಈಸಿ. ಕೆಲವೊಂದು ಸತಿ ಎಲ್ಲರೂ ಒಂದೇ ಥರ ಮಾತಾಡೋ ಥರ ಅನಿಸ್ಬಾರ್ದು. ಆಡಿಯನ್ಸ್ಗೆ ಮಾತು ಮುಟ್ಟಬೇಕು. ಅವ್ರ ಮನಸ್ಸನ್ನು ಮುಟ್ಟಿಬಿಟ್ಟಾಗ ಖಂಡಿತವಾಗ್ಲೂ ಒಂದು ಒಳ್ಳೆ ಇದಾದ್ದು ಆಗುತ್ತೆ. ಈಗ ಡೈಲಾಗ್ಸ್ ಬರಿಬೇಕು ಅಂತ ಪರ್ಟಿಕ್ಯುಲರ್ 9 ಗಂಟೆಯಿಂದ 9 ಗಂಟೆ ಶಿಫ್ಟ್ ಅಲ್ಲ, ಅದು ಯಾವುದೋ ಒಂದು ಟೈಮಿಗೆ ಕೂತ್ಕೊಂಡು ಬರಿಬೇಕಾಗುತ್ತೆ, ಮಿಡ್ ನೈಟಲ್ಲಿ ಕೂತ್ಕೊಂಡು ಬರಿಬೇಕಾಗುತ್ತೆ. ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಯಾವ ಟೈಮು ನಿಮಗೆ ಪಟ್ ಅಂತ ಬರುತ್ತೆ ಸರ್ ತಲೆಗೆ ಈ ಥರದ್ದು ಪವರ್ಫುಲ್ ಡೈಲಾಗ್ಸ್ಗಳು, ಅಥವಾ ಯಾರ ಜೊತೆ ಇದ್ದಾಗ? ಯಾಕೆ ಕೇಳ್ತಿದ್ದೀನಿ ಅಂದರೆ, ಪ್ರಶಾಂತ್ ನೀಲ್ ಸರ್ ಒಂದು ಮಾತು ಹೇಳಿದರು ಇಂಟರ್ವ್ಯೂನಲ್ಲಿ, ಹೊಡೆದ್ಬಿಟ್ಟು ಕೂತ್ಕೊಂಡು ಆಮೇಲೆ ನಾನು ಸ್ಕ್ರಿಪ್ಟ್ ಬರಿತೀನಿ ಅಂತ. ಅದು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿತ್ತು. ಮಾಸ್ತಿ ಸರ್ಗೆ ಮೈಂಡ್ ಶಾರ್ಪ್ ಆಗೋದು ಕಾಫಿ ಕುಡಿದ್ರೇನಾ, ಅಥವಾ ಯಾವಾಗ ಡೈಲಾಗ್ಸ್ಗಳು ಹುಟ್ಟುತ್ತೆ ಈ ಥರದ್ದು ಜಬರ್ದಸ್ತ್ ಡೈಲಾಗು ಅಂತ? ನನಗೆ ಸಂಭಾಷಣೆ ಹುಟ್ಟೋ ಟೈಮು ಅಂದರೆ ನಿರ್ದೇಶಕರು ಫೋನ್ ಬರುತ್ತಲ್ಲ ಆವಾಗ ಹುಟ್ಟುಬಿಡುತ್ತೆ. ಆಯ್ತೇನ್ರಿ ಅಂತ ಆವಾಗ ಹುಟ್ಟುಬಿಡುತ್ತೆ. ಬಟ್ ಏನು ಟೈಮ್ ಇಲ್ಲ ಮೇಡಮ್. ಒಳ್ಳೊಳ್ಳೆ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ನಮಗೆ ಸಂಭಾಷಣೆ ಮೂಲ ಅದೇ ಮಾತೆ. ಇವಾಗ ನಿಮ್ಮ ಜೊತೆ ಏನು ಮಾತಾಡ್ತೀನಿ, ಸಾರ್ ಜೊತೆ ಏನು ಮಾತಾಡ್ತೀನಿ, ಒಂದಷ್ಟು ಪುಸ್ತಕಗಳು ಓದ್ತಿರ್ತೀವಿ ಬಿಡುವಿನ ಟೈಮಲ್ಲಿ. ಆಮೇಲೆ ಪತ್ರಿಕೆಗಳು, ತಪ್ಪದೆ ದಿನಪತ್ರಿಕೆಗಳು ಓದ್ತೀವಿ. ಏಕೆಂದರೆ ದಿನಪತ್ರಿಕೆಗಳು ವಾಸ್ತುದ ಇದನ್ನು ತಿಳಿಸುತ್ತೆ. ಅದು ಒಂದಷ್ಟು ಓದ್ತೀವಿ. ಮತ್ತು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರ್ತೀವಿ, ಏನೇನೋ ನಡೀತಿದೆ ವಿದ್ಯಮಾನಗಳು ಅಂತ. ಸೊ ನಿಮ್ಗಳನ್ನೆಲ್ಲ ಫಾಲೋ ಮಾಡ್ತೀವಿ. ಈ ಕ್ಯಾಚಿ ಪದಗಳು ಹುಟ್ಟೋದು ಪುಸ್ತಕ ಓದೋದು, ನ್ಯೂಸ್ ಪೇಪರ್ ಓದೋದ್ರಿಂದಾನೇ ಅಂತೀರಾ ಅಥವಾ ಹೆಂಗೆ ಸರ್? ಅದು ನೀವು ಅನುಭವ, ನೀವು ಯಾರ ಜೊತೆ ಒಡನಾಟ ಇಟ್ಕೊಂಡಿರ್ತೀರಿ, ನೀವು ಎಲ್ಲಿ ಓದಿದ್ದು ಎಲ್ಲನೂ ಕೌಂಟ್ ಆಗುತ್ತೆ. ಹಂಗಂತ ದೊಡ್ಡ ಪಾಂಡಿತ್ಯ ಅಂತ ಏನು ಹೇಳ್ತಿಲ್ಲ, ಅದೇನೋ ಬಂದಿದೆ, ಅದ್ರ ಜೊತೆಗೆ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಮನೆಯವರು ಯಾರಾದರೂ ಸಿನಿಮಾ ರಂಗದಲ್ಲಿ ಇದ್ರಾ ಸರ್? ಬಣ್ಣದ ಜಗತ್ತಲ್ಲಿ? ಇಲ್ಲ, ಸಿನಿಮಾಗೂ ನಮಗೂ ತುಂಬ ದೂರ. ಆದರೆ ಸಿನಿಮಾ ಕರ್ಕೊಂಬಂದ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ, ಇದೇ ರೀತಿ ಸಕ್ಸಸ್ ಗ್ರಾಫ್ಸ್ ಸಿಗ್ತಾ ಹೋಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಿಷ್ಟು ಮಾಸ್ತಿ ಸರ್ ಮಾತುಗಳಾಗಿತ್ತು. ಸಮಾಜ ಒಂದು ಹೂವಿನ ತೋಟ, ತೋಟದ ಬೇರುಗಳಿಗೆ ವಿಷ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥದ್ದು ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಎಕ್ಸ್ಕ್ಲೂಸಿವ್ ಆಗಿ. ಇನ್ನು ಭೀಮಾ ಸಿನಿಮಾದ ಟ್ರೈಲರಲ್ಲೂ ಇಲ್ಲ, ಸಾಂಗ್ಸಲ್ಲೂ ಇಲ್ಲ. ನೀವು ಈ ಡೈಲಾಗ್ನ ಕೇಳೋದು ಬಿಗ್ ಸ್ಕ್ರೀನಲ್ಲಿ ಮಾತ್ರ ಸಿನಿಮಾ ರಿಲೀಸ್ ಆದಾಗ. ಅದಕ್ಕೂ ಮುಂಚೆ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಡೈಲಾಗ್ ಹೇಳಿದ್ರು. ಜೊತೆಗೆ ಅವ್ರದ್ದು ಸಿನಿಮಾ ಜರ್ನಿ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚ್ಕೊಂಡಿದ್ರು. ಇದು ಮಾಸ್ತಿ ಸರ್ ಜೊತೆಗೆ ಭೀಮಾ ಸಿನಿಮಾದ ಸ್ಪೆಷಲ್ ಮಾತುಕತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.